ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಆರಾಮದಿರಿ? ನಾ ಆರಾಮದೀನಿ ನೋಡ್ರಿ. ಬನ್ರಿ ಇವತ್ತಿನ ವಿಡಿಯೋದೊಳಗೆ ಏನು ವಿಶೇಷತೆ ಐತಿ ಅಂತ ನೋಡ್ರಿ. ನನ್ನ ಮಗಳು ಇವತ್ತು ಶುಕ್ರವಾರ ಅಲ್ರಿ, ಪೂಜೆ ಮಾಡಿ ಸಾಲಿಗೆ ಹೋದ್ಲು ನೋಡ್ರಿ. ಈಕಿ ಸಿದ್ಧನು ಹೋದ್ನ್ರಿ, ಸುಪ್ರಿಯಾನು ಹೋದ್ಲು, ಅವ್ರ ಅಪ್ಪಾಜಿ ಕೆಲ್ಸಕ್ಕೆ ಹೋದ್ರು. ಈಗ ನಾವು ನಮ್ಮ ಕೆಲಸ ಸ್ಟಾರ್ಟ್ ಮಾಡಣ್ರಿ. ನೋಡ್ರಿ ಎಷ್ಟು ಚಂದ ಪೂಜೆ ಮಾಡಿ ಹೇಳ್ರಿ, ಒಲಿಗೇನು ಪೂಜೆ ಮಾಡ್ಯಾಳ್ರಿ. ಎಲ್ಲ ಅಷ್ಟು ಮನೆಯೆಲ್ಲ ತೊಳೆದೀವಿ. ಮನೆಯೆಲ್ಲ ನಿನ್ನೆ ತೊಳೆದ್ಬಿಟ್ಟಿವ್ರಿ. ನಿನ್ನೆ ಸಾಯಂಕಾಲನ ಸಾಲಿದ್ದ ಬಂದಿಂದ ನಾನು ಅಷ್ಟು ಪಾತ್ರೆ ಅವನ್ನೆಲ್ಲ ತಿಕ್ಕಿ ಅಷ್ಟು ಕಸ ಎಲ್ಲ ಗುಡಿಸಿ ಎಲ್ಲ ಮನೆಯೆಲ್ಲ ಒರೆಸ್ಬಿಟ್ಟಿವಿ. ಎಲ್ಲ ಬಗೆಹರ್ದು ಹೋತ್ರಿ. ಆಕಿ ಬಡ ತನ್ನ ಕೆಲಸ ಮಾಡ್ಕೊಂಡು ಹೋಗ್ಬಿಟ್ಲ್ರಿ. ಆಕಿ ಎದ್ದು ಸ್ನಾನ ಮಾಡಿ ಪೂಜೆ ಮಾಡಿ ಹೋದ್ಲ್ರಿ ಆಕಿ. ಇನ್ಮ್ಯಾಕ ನಂದು ಕೆಲಸ ಸ್ಟಾರ್ಟ್ ನೋಡ್ರಿ. ಇಲ್ಲೆಲ್ಲ ಇನ್ನೂ ಸ್ನಾನ ಮಾಡಿಲ್ರಿ. ನಾನು ಬಟ್ಟೆ ತೊಳೆದು ಹಾಕ್ಬೇಕ್ರಿ. ಬಟ್ಟೆ ತೊಳೆದಾಕಿ ರಂಗೋಲಿ ಈ ಥರ ಹಾಕಿ ನೋಡ್ರಿ. ಇವತ್ತು ನನ್ನ ಮಗಳು ಹಾಕ್ಯಾಳ್ರಿ. ಈಗ ಅಕ್ಕಿನ ಹಚ್ಚಿನ್ರಿ, ನಾನು ಭಾಳ ಹಾಕಲ್ರಿ ನಾನು. ಮತ್ತು ಅಕ್ಕಿ ಕಲ್ಕನದೇ ಯಾವಾಗ ರೀ ಅಕ್ಕಿ. ಹಂಗಾಗಿ ಮತ್ತು ನೀವು ಹುಡುಗಿ ಕೈಲೇ ಮಾಡಿಸ್ತೀರೇನಂತ ಅಕ್ಕಕ್ಕೆ ಹಚ್ತಾರೆ ಅಂತ ಅನ್ಬೇಡ್ರಿ. ರಂಗೋಲಿ ಒಂದು ಹಾಕ್ತಾಳ್ರಿ ಆಕಿ. ಈಗ ಇತ್ತೀಚಿಗೆ ನಾನು ಬಿಡಕತ್ತೀನಿ ರೀ ಆಕಿನ ಹಾಕಕ್ಕೆ. ರಂಗೋಲಿ ಹಾಕವ ನೀನು ಅಂತಂದು ಹಚ್ಚಿನ ರೀ ಆಕಿನ ಹಾಕಾಕತ್ತಾಳ್ರಿ ಆಕಿ. ಈ ಥರ ಹಾಕಿ ನೋಡ್ರಿ ರಂಗೋಲಿನ. ನೋಡ್ರಿ ಹೂವಿನ ಎಷ್ಟಕ್ಕೊಂದು ಹೂವು ಅದ ನೋಡ್ರಿ. ಅರ್ದಿಟ್ಟಾಳ್ರಿ ದೇವರಿಗೆ. ಆದರೆ ಇಷ್ಟಕ್ಕೊಂದು ಅದ ನೋಡ್ರಿ. ನಾವು ಹೂವು ಜಗ್ಗಿ ಬಿಡಕತ್ತೈತ್ರಿ. ಚಪಾತಿ ಮಾಡ್ಬೇಕಂತ ಮಾಡೀನಿ ರೀ ನಮ್ಮ ಮನೆಯವ್ರಿಗೆ ಅವತ್ತು ಊಟಕ್ಕೆ. ಎಲ್ಲ ಬಟ್ಟೆ ತೊಳೆದು ಹಾಕವ್ರಿ ಇವು. ಇಲ್ಲ ಹಾಕ್ಬಿಡ್ತೀನಿ. ಚಪಾತಿ ಮಾಡ್ಬೇಕು ಅನ್ಕಂದೀನಿ ರೀ ಊಟಕ್ಕೆ. ನಂದು ಇನ್ನೂ ಸ್ನಾನ ಇಲ್ಲರಿ, ಸ್ನಾನ ಮಾಡ್ಬೇಕು. ಮೊದಲು ಒಂದು ಸ್ವಲ್ಪ ಚಪಾತಿ ಹಿಟ್ಟು ನಾದಿಟ್ಟು ಆಮೇಲೆ ಸ್ನಾನ ಮಾಡ್ತೀನಿ ರೀ. ಬರ್ರಿ ಫ್ರೆಂಡ್ಸ, ವಿಡಿಯೋ ಸ್ಟಾರ್ಟ್ ಮಾಡಿಬಿಡನ್ರಿ. ಇವತ್ತು ನಾನು ಏನು ಅಡುಗೆ ಮಾಡ್ತೀನಿ ಏನಿಲ್ಲ ಅಂತ ತೋರಿಸ್ತೀನಿ ರೀ ನಿಮ್ಗೆ. ಇನ್ನೊಂದು ಹೇಳ್ಬೇಕ್ರಿ ಫ್ರೆಂಡ್ಸ, ಅದನ್ನ ಹೆಂಗೆ ಹೇಳ್ಬೇಕಂತ ಗೊತ್ತಾಗವಲ್ತ್ರಿ ನನಗಂದ್ರೆ. ನಿನ್ನೆ ನಮ್ಮ ಮನೆಯವರು ಒಂದು ಸ್ವಲ್ಪ ಕಾಲಿಗೆ ಪೆಟ್ಟು ಮಾಡ್ಕೊಂಬಂದಿದ್ರಲ್ರಿ. ನಿನ್ನೆ ಇದು ಇವತ್ತಿನ ವಿಡಿಯೋ ನಾಳೆಗೆ ಬರ್ತೈತ್ರಿ. ಅದು ನಿಮಗೆ ಮೊನ್ನೆ ಆಗತ್ತೆ ರೀ. ಅದು ಪೆಟ್ಟು ಮಾಡ್ಕೊಂಬಂದಿದ್ರಲ್ರಿ. ಎಲ್ಲರೂ ಎಷ್ಟು ಚಂದ ಕಮೆಂಟ್ ಕಳ್ಸಕತ್ರಿ. ಭಾಳ ಅಂದ್ರೆ ಭಾಳ ಖುಷಿ ಆಯ್ತು ನೋಡ್ರಿ ನನಗಂದ್ರೆ. ನಿಜವಲ್ಲ ಕಮೆಂಟು ಅದನ್ನ ನೋಡಿ ಭಾಳ ಖುಷಿ ಆಯ್ತು ರೀ. ಇಲ್ಲಿ ಹೀರೆಕಾಯಿ ಪಲ್ಯ ಮಾಡ್ತೀನಿ ರೀ ನಾನು. ಪುಟ್ಟಿಕಾಯಿ ಹಾಕಿಟ್ಟೀನಿ, ಕಡಾಯಿ ಹಾಕಿಟ್ಟೀನಿ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತೀನಿ ತಡ್ರಿ. ಭಾಳ ಅಂದ್ರೆ ಭಾಳ ಖುಷಿ ಆಯ್ತು ರೀ ನನಗಂದ್ರೆ. ಅದು ಕಾಯಕತ್ತೈತ್ರಿ ಅದು. ಹಂಗಾಗಿ ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ರೀ. ಕಾಯ್ತೈತ್ರಿ ಅದು. ಹೀರೆಕಾಯಿ ಪಲ್ಯ ಮಾಡ್ತೀನಿ ರೀ. ಹೀರೆಕಾಯಿ ಪಲ್ಯ, ಚಪಾತಿ. ರಾತ್ರಿ ಒಂದು ಸ್ವಲ್ಪ ಸಪ್ಪನ ಬ್ಯಾಳೆ ಮಾಡಿದ್ದೀನಿ ರೀ. ಹಂಗಾಗಿ ಅದನ್ನ ಸ್ವಲ್ಪ ಬ್ಯಾಳೆ ಒಂದು ಸ್ವಲ್ಪ ಮಾಡ್ತೀನಿ ರೀ. ಅನ್ನಕ್ಕಿಟ್ಟೀನಿ ರೀ ಚಿಕ್ಕಡೆ ಅಕ್ಕಿ ತೊಳೆದು ಅನ್ನಕ್ಕಿಟ್ಟೀನಿ ರೀ. ಭಾಳ ಅಂದ್ರೆ ಭಾಳ ಖುಷಿ ಆಯ್ತು ರೀ ಫ್ರೆಂಡ್ಸ. ನೀವೆಲ್ಲರೂ ಎಷ್ಟು ಚಂದ ಸಪೋರ್ಟ್ ಮಾಡಾಕತ್ತೀರಿ ನಮ್ಗೆ. ನಮ್ಮ ಮನೆಯವರು ನಾವು ಓದಿ ನೋಡಿ ಭಾಳ ಅಂದ್ರೆ ಭಾಳ ಖುಷಿ ಆಯ್ತು ರೀ ನನಗಂತೂ. ಎಲ್ಲ ಎಷ್ಟು ಚಂದ ಸಪೋರ್ಟ್ ಮಾಡಾಕತ್ತೀರಿ. ನಿಮ್ಮ ಸಪೋರ್ಟ್ ನಮ್ಮ ಮ್ಯಾಗ ಇಷ್ಟ ಇರಲಿಲ್ಲ ಫ್ರೆಂಡ್ಸ. ಯಾಕಂತಂದ್ರೆ ನಿಮ್ಮಂಥವ್ರು ಬೆಳೆಸಿದ್ರೆ ನಾವು ಮುಂದೆ ಹೋಗೋಕ್ಕೆ ಸಾಧ್ಯ ರೀ. ನಮ್ಮ ಕಷ್ಟ ಎಲ್ಲ ಇದಾಗೋದು ಸಾಧ್ಯ ರೀ. ನಾವೇನಿದ್ದು ಸಾವ್ಕಾರಲ್ರಿ, ನಾವು ಬಡವ್ರು ಅದೀವಿ ರೀ ಫ್ರೆಂಡ್ಸ. ಪ್ಲೀಸ್ ನಮ್ಗೆ ಸಪೋರ್ಟ್ ಮಾಡಿರಿ ನೀವು. ಬರ್ರಿ ನಾನೇನು ಅಡುಗೆ ಮಾಡ್ತೀನಿ ಅಂತ ತೋರಿಸ್ತೀನಿ ರೀ ಫ್ರೆಂಡ್ಸ. ನನ್ನ ಮಾತಿನಾಗ ಏನಾರ ನಿಮ್ಗೆ ತಪ್ಪು ಅನಿಸಿದ್ರೆ ಅಥವಾ ಮಾತಾಡ್ತೀರಿ ನೀವು ಅಂತ ಅನಿಸಿದ್ರೆ ದಯವಿಟ್ಟು ನನ್ನ ಕ್ಷಮಿಸಿರಿ ಫ್ರೆಂಡ್ಸ. ನೋಡಿರಿ, ಈಗ ಪುಟ್ಟಿಕಾಯಿ ಕಿಟ್ಟು ಅದಕ್ಕೆ ಎಣ್ಣೆ ಹಾಕಿನ್ರಿ. ಅದಕ್ಕೆ ಸ್ವಲ್ಪ ಜೀರಿಗೆ ಸಾಸಿವೆ ಹಾಕ್ತೀನಿ ತಡ್ರಿ. ನೋಡಿರಿ, ಜೀರಿಗೆ ಸಾಸಿವೆ ತೊಗೊಂಡೀನಿ ರೀ. ಜೀರಿಗೆ ಸಾಸಿವೆ ಹಾಕ್ತೀನಿ ರೀ. ಇಲ್ಲಿ ಹೀರೆಕಾಯಿ ಹೆಚ್ಕೊಂಡೀನಿ ನೋಡಿರಿ. ಒಂದು ಉಳ್ಳಾಗಡ್ಡಿ ತೊಗೊಂಡೀನಿ ರೀ. ಸ್ವಲ್ಪ ಕೊತ್ತಂಬರಿ ತೊಗೊಂಡೀನಿ, ಸ್ವಲ್ಪ ಟಮಾಟೆ ಹಣ್ಣು ತೊಗೊಂಡೀನಿ ರೀ. ಇಷ್ಟು ಹಾಕಲ್ರಿ ನಾನು, ಸ್ವಲ್ಪ ಹಾಕ್ತೀನಿ ರೀ. ಸ್ವಲ್ಪ ಕರಿಬೇವು, ಹೀರೆಕಾಯಿ ತೊಳೆದು ಮ್ಯಾಗ ಹೆಚ್ಕೊಂಡು ಈ ಥರ ಸಣ್ಣಗೆ ಹೆಚ್ಕೊಂಡೀನಿ ರೀ. ಅದಕ್ಕೆ ಸ್ವಲ್ಪ ಉಪ್ಪು, ಸ್ವಲ್ಪ ಒಣ ಖಾರ, ಗರಂ ಮಸಾಲ, ಅರಿಶಿನ ಪುಡಿ, ಸ್ವಲ್ಪ ಸಕ್ಕರೆ ತೊಗೊಂಡೀನಿ ರೀ ನಾನು. ನಾವು ಹಾಕ್ತೀವಿ ರೀ. ಬೇಕಾದ್ರೆ ನಿಮಗೆ ಬೇಕಾದ್ರೆ ಹಾಕ್ಯಾರಿ, ಬೇಡ ಅಂತಂದ್ರೆ ಬಿಡ್ರಿ. ಈಗ ಉಳ್ಳಾಗಡ್ಡೆ ಹಾಕ್ತೀನಿ. ಈಗ ನೋಡಿರಿ ಉಳ್ಳಾಗಡ್ಡೆ ಹಾಕ್ತೀನಿ ರೀ ನಾನು.
ಸ್ವಲ್ಪ ಟಮಾಟೆ ಇಷ್ಟು ಹಾಕ್ಕೊಂಡು ಇಷ್ಟು ಭಾಳ ಹಾಕೋದು ನನಗೆ ಬ್ಯಾಳಿಗೆ ಬೇಕಾದ್ರು ಹಂಗಾಗಿ ಇಷ್ಟು ಚೆನ್ನಾಗಿ ಕೈ ಹಾಕ್ತೀನಿ. ಇದು ಎಣ್ಣೆಗೆ ಒಂದು ಸ್ವಲ್ಪ ಫ್ರೈ ಆದ್ರೆ ಈಗ ನೋಡಿರಿ ಎಣ್ಣೆ ಚೆನ್ನಾಗಿ ಫ್ರೈ ಆಗೈತೆ ಅದು. ಎಣ್ಣೆ ಫ್ರೈ ಆಗೈತೆ. ಈಗ ಮಸಾಲೆ ಅಂತ ತೊಗೊಂಡಿದ್ನೆಲ್ಲ ಅದನ್ನೆಲ್ಲ ಹಾಕ್ಬಿಡ್ತೀನಿ ರೀ. ಸ್ವಲ್ಪ ನಾನು ಆಮೇಲೆ ಗುರೆಳ್ಳು ಪುಡಿ ಹಾಕ್ತೀನಿ ರೀ, ಹಂಗಾಗಿ ಒಣ ಖಾರ ಸ್ವಲ್ಪ ತೊಗೊಂಡೀನಿ ರೀ. ಗುರೆಳ್ಳು ಪುಡಿ ಹಾಕ್ತೀನಿ ರೀ ನಾನು, ತೋರಿಸ್ತೀನಿ ರೀ ನಿಮಗೆ ಹೆಂಗೆ ಮಾಡೋದಂತ. ಈಗ ಹೀರೆಕಾಯಿ ಹಾಕಿ ನೋಡಿರಿ, ಇಷ್ಟ ಎಲ್ಲ ನೋಡಿ ಹೆಚ್ಚಿಟ್ಕೊಂಡಿರೋಂಥ ಹೀರೆಕಾಯಿ ಹಾಕಿ ನೋಡಿರಿ. ಆದ್ರೆ ನಿಮ್ಗೆ ಇದು ಸಿಂಪಲ್ ಅನ್ಸಿರ್ಬೋದು ರೀ, ಯಾಕಂತಂದರೆ ಮಾಮೂಲಿ ಹೀರೆಕಾಯಿ ಪಲ್ಯ ಎಲ್ಲರೂ ಮಾಡ್ತೀವಿ ಬಿಡಿ ಇವ್ರು ಅಂತ ತೋರಿಸ್ತಾರೆ ಅಂದ್ಕೋಬೋದು ರೀ ಫ್ರೆಂಡ್ಸ. ಆದ್ರೆ ನೀವು ನಿಮ್ಮ ಕಡೆ ಒಂದು ರೀತಿ ಮಾಡ್ತೀರಿ, ನಾವು ಒಂದು ರೀತಿ ಮಾಡ್ತೀವಿ ರೀ. ನಾನಂದ್ರೆ ಹಿಂಗೆ ಮಾಡ್ತೀನಿ ನೋಡ್ರಿ. ಮತ್ತು ನೀವು ಅದನ್ನು ಹಾಕ್ಬೋದಾಗಿತ್ತು, ಇದನ್ನು ಹಾಕ್ಬೋದಾಗಿತ್ತು, ನೀವು ಹಂಗೆ ಮಾಡಿದ್ರಿ ಹಿಂಗೆ ಮಾಡಿದ್ರಿ ಅನ್ಬೇಡ್ರಿ ಫ್ರೆಂಡ್ಸ್. ಯಾಕಂತಂದ್ರೆ ನಮ್ಮ ಮನ್ಯಾಗ ಏನೈತಿ ಏನಿಲ್ಲ, ನಾನು ಅದನ್ನೆಲ್ಲ ನೋಡಿ ಅದಕ್ಕೆಲ್ಲ ಏನೇನು ಹಾಕೋಕ್ಕಾಗತ್ತ ನನ್ನ ಕಡೆಯಿಂದ, ನಮ್ಮ ಮನೆಗೆ ಏನೈತಿ ಏನಿಲ್ಲ ಅಂತ ನೋಡಿ ಮಾಡೋದ್ರಿ ಫ್ರೆಂಡ್ಸ. ಆದ್ರೆ ನೀವು ಅನ್ಕೋಬೋದ್ರಿ ಇದನ್ನು ಹಾಕ್ಬೋದಾಗಿತ್ತು, ಆದ್ರೆ ಅದನ್ನ ಹಾಕ್ಬೋದಾಗಿತ್ತು, ಅದನ್ನು ಹಾಕಿ ಮಾಡ್ಬೇಕು, ಇದನ್ನು ಹಾಕಿ ಮಾಡ್ಬೇಕು ಅಂತ ನೀವು ಅನ್ಕೋಬೋದ್ರಿ. ಆದರೆ ನೀವು ಅನ್ಕೊಳೋದ್ರಾಗೇನು ತಪ್ಪಿಲ್ರಿ ಫ್ರೆಂಡ್ಸ. ಯಾಕಂತಂದ್ರೆ ನಮ್ಮ ಮನೇಲಿ ನಾನು ನೋಡ್ಬೇಕಲ್ರಿ, ನಮ್ಮ ಪರಿಸ್ಥಿತಿ ಇದು ನಾವು ನೋಡ್ಕೋಬೇಕು, ನಮ್ಮ ಮನೇದು ನಾವು ನೋಡ್ಕೋಬೇಕು. ಹಂಗಾಗಿ ಅದಕ್ಕೆ ತಕ್ಕಂಗೆ ನಾನು ಅಡ್ಗೆ ಮಾಡ್ಬೇಕ್ರಿ. ಮುಂಜಾನೆ ಒಂದು ಸ್ವಲ್ಪ ನಮ್ಮ ಮನೆಯವರು ಒಂದು ಅರ್ಧ KG ಹೀರೆಕಾಯಿ ಇವತ್ತು ಅನ್ನ ಮತ್ತು ಮಾಡೋಕೆ ಏನಿಲ್ಲಪ್ಪ, ಚಪಾತಿ ಹಾಕಿ ಮಾಡೋಕೆ ನಮ್ಮ ಮನೆಯವ್ರಿಗೆ ಮತ್ತು ಕಾಲು ಒಂದು ಸ್ವಲ್ಪ ಪೆಟ್ಟಾಗಿತ್ತಲ್ರಿ, ಹಂಗಾಗಿ ಚಪಾತಿ ಮಾಡಿಬಿಡು ಊಟ ಮಾಡೋಕೆ, ಸ್ವಲ್ಪ ಕಾಲು ಜಲ್ದಿ ಮಾಯ್ತೈತಿ ಅದು ಅಂತಂದ್ರೆ ರೀ. ಹಂಗಾಗಿ ಮತ್ತು ಅದ್ರಾಗ ಮಾಡೋಕೆ ಏನು ಇದ್ದಿಲ್ಲ ರೀ. ಮತ್ತು ಏನು ಮಾಡೋಕೆ ಅಂತಂದು ಅನ್ನಕತ್ತಿದ್ನಲ್ರಿ, ಮತ್ತೊಂದು ಅರ್ಧ KG ಹೀರೆಕಾಯಿ ತೊಗೊಂಬರ್ತೀನಿ ತಡಿ, ಹೀರೆಕಾಯಿ ಪಲ್ಯ ಮಾಡಿಬಿಡು ಚಲೋ ಆಗತ್ತೆ ಅದ್ರಾಗ ಅಂತಂದು ಅಂದ್ರಿ ನಮ್ಮ ಮನೆಯವ್ರು. ಹಂಗಾಗಿ ಮತ್ತು ಹೀರೆಕಾಯಿ ತೊಗೊಂಬಂದು ಕೊಟ್ಟರೆ ಮಾಡಿದ್ದು ನಾನು. ನಿಮ್ಮ ಕಡೆ ನೀವು ಯಾವ ರೀತಿ ಮಾಡ್ತೀರಿ ನನಗೆ ಗೊತ್ತಿಲ್ಲ ರೀ. ಆದ್ರೆ ನಾವಂತ್ರಿ ಇದೇ ಥರನ ಮಾಡ್ತೀವಿ ನೋಡ್ರಿ. ನಮಗೇನು ಬೇರೆ ಮಾತಿದ್ದಕ್ಕೇನು ಇದಕ್ಕಂತಲ್ಲ, ಯಾವ್ದಕ್ಕೂ ಏನೇನು ಹಾಕ್ಬೇಕು ಏನೇನಿಲ್ಲ ಅಂತ ನನಗೆ ಗೊತ್ತಿಲ್ಲ ರೀ. ನಿಮ್ಮ ಸೈಡ್ ಹೆಂಗೆ ಮಾಡ್ತಾರೋ ನನಗೆ ಗೊತ್ತಿಲ್ಲ. ಆದ್ರೆ ನಮ್ಮ ಕಡೆ ನಮ್ಮ ಮನೆಯೊಳಗೆ ನಾನು ಏನು ಮಾಡ್ತೀನೋ ಏನಿಲ್ಲ, ನಾ ಅಡುಗೆ ಹೆಂಗೆ ಮಾಡ್ತೀನೋ ಹೆಂಗಿಲ್ಲ ಅನ್ನೋದು ನಿಮ್ಗೆ ನಾನು ತೋರಿಸ್ತೀನಿ ರೀ. ಇದು ಕುದಿಲ್ರಿ ಒಂದು ಸ್ವಲ್ಪ, ಅಷ್ಟರೊಳಗೆ ಚಪಾತಿ ಹಿಟ್ಟು ನಾದೀನಿ ರೀ, ತೋರಿಸ್ತೀನಿ ರೀ ನಿಮ್ಗೆ. ನೋಡಿರಿ ಚಪಾತಿ ಹಿಟ್ಟು ನಾದಿಟ್ಟೀನಿ ರೀ. ಯಾಕಂತಂದ್ರೆ ಸ್ವಲ್ಪ ನಾನು ಲೇಟಾಗಿ ಮಾಡ್ತೀನಿ ರೀ, ಬಟ್ಟೆ ಎಲ್ಲ ತೊಳ್ದಾಕಿ ಮಾಡ್ತೀನಿ ರೀ. ನಾನು ಬಟ್ಟೆ ತೊಳ್ದಾಕ್ಬಿಡ್ತೀನಿ ರೀ ಫಸ್ಟ್. ಯಾಕಂತಂದ್ರೆ ನಮ್ಮ ಮನೆಯವ್ರು ಮಕ್ಳಿಗೆ 2-2:30 ಬರ್ತಾರಲ್ರಿ, ಹಂಗಾಗಿ ಬಿಸಿ ಅದು ಮಾಡಿಕೊಟ್ರೆ ಆತಂತ ನೋಡಿರಿ. ಇಷ್ಟಾಗೈತೆ ನೋಡಿರಿ ಕೆಲಸ ಎಲ್ಲ. ಸ್ವಲ್ಪ ಮಾಡಿಬಿಡನ್ರಿ. ಕುದಿಯಕತ್ತೈತ್ರಿ ನಮ್ಮ ಹೀರೆಕಾಯಿ ಪಲ್ಯ. ತಟ್ಟೆಗೆ ಹಾಕಿಟ್ಟೀನಿ, ಅನ್ನನ ರೆಡಿ ಆಗತೈತ್ರಿ. ಗ್ಯಾಸ್ ಸ್ವಲ್ಪ ಜೋರು ಇಡ್ತೀನಿ ರೀ. ಸ್ವಲ್ಪ ಕೊತ್ತಂಬರಿ ಹಾಕ್ತೀನಿ. ಕುದಿಲ್ರಿ ಅದು. ಈಗ ನೋಡಿರಿ ಕುದಿಯಕತ್ತೈತ್ರಿ. ಈ ಟೈಮ್ನಾಗ ಗುರೆಳ್ಳು ಪುಡಿ ಹಾಕಿ ನೋಡಿರಿ. 2 ಚಮಚ ಹಾಕಿನ್ರಿ, ನೋಡನ್ರಿ ತಿರುತ್ತೀನಿ. ಮತ್ತೇನೋ ಸ್ವಲ್ಪ ಬೇಕಾದ್ರೆ ಮತ್ತೆ ಹಾಕನ್ರಿ ಫ್ರೆಂಡ್ಸ್. ಇದನ್ನ ಏನಾರು ಗುರೆಳ್ಳು ಪುಡಿ ಹಾಕಿ ಹೀರೆಕಾಯಿ ಪಲ್ಯ ಮಾಡ್ಕೊಂಡು ಒಂದು ಸಲ ಊಟ ಮಾಡಿರಿ ನೀವು ನೋಡಿರಿ, ಮತ್ತೆ ಮಾಡ್ತಿರ್ತೀರಿ ನೋಡಿರಿ. ಮತ್ತೆ ನಿಮ್ಮ ಮನ್ಯಾಗ ಎಲ್ಲರೂ ಹೀರೆಕಾಯಿ ಪಲ್ಯ ಮಾಡಂತಾರೆ ನೋಡಿರಿ, ಆ ಥರ ಆಗುತ್ತೆ ನೋಡಿರಿ. ನಾನು ಸ್ವಲ್ಪ ಹಾಕ್ತೀನಿ ರೀ, ಸಾಕು. ಕುದಿಲ್ರಿ ಇದು ನೋಡಿರಿ. ಪಲ್ಯ ಎಲ್ಲ ರೆಡಿ ಆಯ್ತು ರೀ. ಅನ್ನನೂ ರೆಡಿ ಆಯ್ತು. ಅಳ್ಬಿಟ್ಟು ಬಂದ್ ಮಾಡೀನಿ ರೀ.
ಈ ಕಡೆ ಬೇಳೆ ಕುದಿಯಾಕಿಟ್ಟೀನಿ. ಈಗ ಚಪಾತಿ ಮಾಡ್ತೀನಿ ರೀ. ಚಪಾತಿ ಮಾಡೋಕ್ಕೆ ಎಲ್ಲ ಅಷ್ಟು ರೆಡಿ ಮಾಡ್ಕೊಳಕತ್ತೀನಿ ರೀ. ಅಂದ್ರೆ ಗ್ಯಾಸ್ ಅಲ್ಲೇ ಐತ್ರಿ ಅದು ಮ್ಯಾಗ. ಸ್ವಲ್ಪ ಬಿಸಿನೀರು ಕಚ್ಕೊಂಡು ಇಷ್ಟಕ್ಕಿಂತ ನೀರು ಕುಡ್ದಿದ್ದಿಲ್ಲ ರೀ. ಇದಾದ್ರೆ ಒಂದಕ್ಕೆ ಇಲ್ಲೇ ಬರೋಂಗಿಲ್ಲ ರೀ. ನೋಡಿರಿ ಹಿಟ್ಟು ಎಷ್ಟು ಮೆತ್ತಗನದಿ. ಭಾಳ ನದಿಲ್ಲ ರೀ. ಮನ್ಸಿಗೆ ಎರಡು ಬರ್ತಾವೆ ನೋಡ್ರಿ. ಅಷ್ಟೇ ಮಾಡಕತ್ತೀನಿ ರೀ. ಸುಮ್ಮನೆ ಒಂದು ಎಲ್ರಿ ಜಿಗ್ಗೆ ಮಾಡಿ ಕೆಡ್ಸೋದು. ಈಗ ಬಡ ಬಡ ಮಾಡಿಬಿಡ್ತೀನಿ ರೀ. ತಂತ್ರ ಮೆತ್ತಗ ರೆಡಿ ಆಗೈತಿ. ಬಡ ಬಡ ಮಾಡಿ ಬರೋ ಟೈಮಿಗೆ ಐತ್ರಿ. ನಮ್ಮ ಮನೆಯವ್ರು ಬರೋ ಟೈಮಿಗೆ ಐತಿ ಊಟಕ್ಕೆ ಮಾಡಿ ನೋಡ್ರಿ. ಬಡ ಬಡ ಚಪಾತಿ ಮಾಡೋದು ಆತು ನಂದು. ಮೊನ್ನೆ ನೀರು ಬಿಟ್ಟಿದ್ರಲ್ರಿ, ಮತ್ತೆ ತೊಳಿಬಿಟ್ಟಾನ್ರಿ ನೀರನ್ನ. ಹಂಗಾಗಿ ಹೊರ್ಗೆ ಮೊಟ್ರ ಹಚ್ಚೀನಿ ರೀ. ಪುರ್ಸೊತ್ತಿಗಿಲ್ಲ ನೋಡ್ರಿ ಇವತ್ತಂತ್ರ ಕೆಲಸ ಫ್ರೆಂಡ್ಸ್. ನಮ್ಮ ಮನೆಯವರು ಬಂದಂಗೆ ಆದ್ರೆ ವಾರ ಊಟಕ್ಕೆ ಚಪಾತಿ ರೆಡಿ ಆದವ್ರಿ. ನಮ್ಮ ಮನೆಯವ್ರು ಬಂದ್ರಿ. ಅವ್ರು ಬಂದ ಟೈಮ್ಗೆ ಸಿಂಟ್ಯಾಕ್ಸ್ ತುಂಬ ಬೆರಗದೈತೆ. ಬಂದವ ಬಂದ್ ಮಾಡು. ತುಂಬ ಬೆರೆದ್ರು ಬಂದ್ ಮಾಡು. ಆತು ಇಲ್ಲ ಏನೋ ಬೇಯಕತ್ತಾರ. ಹೀರಿಕಾಯಿ ಪಲ್ಯ ರೆಡಿ ಆಗೈತ್ರಿ. ಇಲ್ಲಿ ಬ್ಯಾಳೆ ರೆಡಿ ಆಗೈತ್ರಿ. ಮೊನ್ನೆ ಬಿಟ್ಟಿದ್ನ ಮತ್ತೆ ಹೊಳ್ಳಿ ಬಿಟ್ಟ ನೋಡಪ್ಪ. ಇವಾಗ ನೋಡ್ರಿ ಹೆಂಗೆ ರೆಡಿ ಆಗೈತೆ ನೋಡ್ರಿ ನಮ್ಮ ಬ್ಯಾಳೆ. ಈಗ ತೋರಿಸಿಲ್ರಿ, ಇನ್ನೊಂದ್ಸಲ ಯಾವಾಗಾರ ಮಾಡಿದಾಗ ನಿಮ್ಗೆ ತೋರಿಸ್ತೀನಿ ರೀ ಫ್ರೆಂಡ್ಸ. ಬ್ಯಾಳೆ ರೆಡಿ ಆತ್ರಿ. ಎಲ್ಲ ಕಂಪ್ಲೀಟ್ ಅಡುಗೆ ಅಂತ್ರಿ ಎಲ್ಲ ರೆಡಿ ಆಗೈತೆ ನೋಡ್ರಿ. ಚಪಾತಿ ರೆಡಿ ಆಗ್ಯಾವು, ಹೀರೆಕಾಯಿ ಪಲ್ಯ ರೆಡಿ ಆಗೈತಿ, ಮತ್ತು ರೈಸ್ ರೆಡಿ ಆಗೈತಿ. ಮೊಸರು ಐತ್ರಿ. ಬರ್ರಿ ಹೋಗಂಬರ್ರಿ. ನೋಡ್ರಿ ಟೈಮ್ ಈಗ 7 ಗಂಟೆ ಆಗೈತೆ ನೋಡ್ರಿ. ನಾನಿಲ್ಲಿ ದೇವ್ರ ಮುಂದೆ ದೀಪ ಮುಡ್ಸಿ ನೋಡ್ರಿ. ದೀಪ ಹಚ್ಚಿ ನೋಡ್ರಿ. ಈಗ ದೀಪ ಹಚ್ಚಿ ನೋಡ್ರಿ. ನಾನು ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯ್ತು ಅಂತ ಅನ್ಕೊತೀನಿ ರೀ. ಇಷ್ಟ ಆಯ್ತಾರೆ ನಮ್ಮ ಚಾನಲ್ಗೆ ಒಂದು ಲೈಕ್ ಮಾಡಿರಿ, ಮತ್ತು ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಹೊಸ್ದಾಗಿರಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ನಮ್ಮ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಮತ್ತು ನಮ್ಮ ಮಮ್ಮಿಗೆ ನೀವು ಖಂಡಿತವಾಗಿ ಸಪೋರ್ಟ್ ಮಾಡ್ಬೇಕ್ರಿ. ಮತ್ತು ಜೈ ಕರ್ನಾಟಕ. ಬಾಯ್.